ಫ್ರೆಂಡ್ಸ್ ನಮಸ್ತೆ. ಈಗ ನಾವು ಜೂಸಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ನೀವು ನೋಡ್ಬೋದು ಇಲ್ಲಿ ಹಿಂಭಾಗ ಪೂರ್ತಿ ರೈಲ್ವೆ ಸ್ಟೇಷನ್ ಇದೆ. ಈ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ಕೆಳಗಡೆ ಅಕ್ಕಪಕ್ಕ ಬರ್ತಿದ್ದಂಗೆ ಕೆಲವೊಂದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಂದರೆ ನೋಡಿ, ಜನಗಳು ಇವಾಗ ಆಲ್ಮೋಸ್ಟ್ ಟೈಮು 1:30 ಆಗಿದೆ. ಐ ಥಿಂಕ್ 1:30 ಆಗಿದೆ. ಜನಗಳೆಲ್ಲ ಬರ್ತಾ ಇದ್ದಾರೆ. ಅವ್ರಿಗೆ ಉಳ್ಕೊಳ್ಳೋಕ್ಕೆ ಅಂತ ಹೇಳಿ ಪ್ಲೇಸ್ ಮಾಡಿದ್ದಾರೆ. ನೋಡಿ, ಈ ಥರ ಒಂದು ಒಳ್ಳೆ ಪ್ಲೇಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ಚಾರ್ಜರ್ ವ್ಯವಸ್ಥೆ ಕೂಡ ಇದೆ. ಅಲ್ಲಿ ಟೇಬಲ್ ಕಾಣಿಸ್ತಿದೆಯಲ್ಲ, ಅದು ಚಾರ್ಜರ್ ಹಾಕೊಳ್ಳೋಕ್ಕೆ ಅಂತಲೇ ಸುಮಾರು ಒಂದು ಸೈಡೆ 15ರಿಂದ 18 ಚಾರ್ಜರ್ ಹಾಕ್ಕೋಬೋದು. ಮತ್ತು ಈ ಕಡೆ ಒಂದು ವಿಚಾರಣಾ ಕೊಠಡಿಗಳ ರೀತಿಯಲ್ಲಿ ಇದು ಮಾಡಿದ್ದಾರೆ. ಏನು ಬೇಕಾದರೂ ವಿಚಾರಿಸ್ಬೋದು ಇಲ್ಲಿ ಸಂಬಂಧಪಟ್ಟ ಹಾಗೆ, ಕುಂಭಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಡೆ ಶೌಚಾಲಯ ವ್ಯವಸ್ಥೆನೂ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಇಬ್ಬರೂ ಕೂಡ ಒಂದು ಶೌಚಾಲಯದ ವ್ಯವಸ್ಥೆ ತುಂಬ ಕಟ್ಟುನಿಟ್ಟಲ್ಲಿ ಕ್ಲೀನಾಗೆಲ್ಲ ಮಾಡಿದ್ದಾರೆ. ಹಾಗೆ ಇನ್ನೂ ಮೇನ್ ಏನಪ್ಪ ಅಂತಂದರೆ, ಇಷ್ಟೆಲ್ಲ ಜನ ಬಂದರೂ ಕೂಡ ಅಲ್ಲಿ ಗೇಟ್ ಕ್ಲೋಸ್ ಆಗಿದೆ. ಓಕೆನಾ. ಇಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ನ ತುಂಬ ಬಿಗಿ ಭದ್ರತೆಯಿಂದ ನೋಡ್ಕೊತಾ ಇದ್ದಾರೆ. ಎಷ್ಟೇ ಜನ ಬಂದರೂ ಕೂಡ ಯಾವುದೇ ಸವಲತ್ತುಗಳು ಕಮ್ಮಿ ಆಗದೆ ಇರೋ ಹಾಗೆ ನೋಡ್ಕೊತಾ ಇದ್ದಾರೆ. ಇದು ಕೇವಲ ಕುಂಭಮೇಳಕ್ಕೋಸ್ಕರ ಇಷ್ಟೆಲ್ಲ ರೆಡಿ ಮಾಡಿದ್ದಾರೆ. ಇಲ್ಲಿ RPF, BSF ಮತ್ತು ಪೊಲೀಸರಿಂದ ಬಿಗಿ ಭದ್ರತೆಯನ್ನು ಒಂದು ಕ್ರಮ ಕೈಗೊಂಡಿದ್ದಾರೆ. ಹೆಣ್ಮಕ್ಳಿಗಾಗಿರ್ಬೋದು ಮತ್ತು ಮಕ್ಕಳಿಗಾಗಿರ್ಬೋದು ಒಂದು ಒಳ್ಳೆ ಬಿಗಿ ಭದ್ರತೆಯನ್ನು, ಸೆಕ್ಯೂರಿಟಿಯನ್ನು ಕೊಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ಕುಂಭಮೇಳದ ಸುಮಾರು ಒಂದು ಹತ್ತಿರದಲ್ಲೇ ದಿನಸಿ ಅಂಗಡಿ ಓಪನ್ ಆಗಿದೆ. ಮಧ್ಯರಾತ್ರಿ 2:30 ಆಗಿದೆ. ಸ್ನೇಹಿತರೆ, ಇವಾಗ ನಾವು ಸಂಗಮಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಡಮರು ದ್ವಾರದ ಮೂಲಕ ಬನ್ನಿ ಹೋಗೋಣ. ಪೊಲೀಸ್ ಠಾಣೆ ಇದೆ. ಆ ಪೊಲೀಸ್ ಠಾಣೆಯ ಹೆಸರೇ ಠಾಣಾ ಅಖಾಡ ಅಂತ ಹೇಳಿ. ಸೈಡಿ ಬರ